ಅದಕ್ಕೆ ಅಂಕಾನಾಂ ಬಾಬತೋ ಗತಿ ಅಂತ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಅಂಕಗಳನ್ನು ಹೇಗೆ ಬರಿಬೇಕು ಅನ್ನೋದ್ರ ಬಗ್ಗೆ, ಈ ರೀತಿಯ ಸಂಗತಿಗಳ ಬಗ್ಗೆ, ಕನ್ನಡದ ಅಂಕೆ ಲಿಪಿ ಹೇಗೆ ಉಗಮ ಆಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ಅದರ ಬಗ್ಗೆ ಅವರೇ ಇವತ್ತು ನಮಗೆ ಅದನ್ನು ಎಲ್ಲರೂ ಕೂಡ ವಿವರಿಸೋರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೀನಿ. ಮತ್ತು ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ದೇವರಾಜ ಸ್ವಾಮಿ ಅವರು ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮಿಥಿಕ್ ಸೊಸೈಟಿಯಲ್ಲಿ ಜ್ಞಾನ ವಿಸ್ತರಣೆಯ ಕಾರ್ಯಕ್ರಮವಾಗಿ ಹಲವಾರು ಈ ತರಹ ಲೆಕ್ಚರ್ಸನ್ನೆಲ್ಲ ನಡೆಸ್ಕೊಂಡು ಬಂದಿದೆ. ಅದು ಅಷ್ಟು ಸುಲಭದ ಮಾತಲ್ಲ. ಈಗ ಈ ವರ್ಷವೇ ಸುಮಾರು 30-40ಕ್ಕೂ ಹೆಚ್ಚು ಆಗಿರ್ಬೋದು ಅಂತೇಳಿ ಒಂದು ಅಂದಾಜು. ಇದು ಒಂದು ಸಂಸ್ಥೆ ಅಷ್ಟು ಸುಲಭಕ್ಕೆ ಆರ್ಗನೈಸ್ ಮಾಡೋದು ಕಷ್ಟನೇ, ಯಾಕೆಂದರೆ ನಾನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವನು. ಆದ್ದರಿಂದ ಈ ಮಿಥಿಕ್ ಸೊಸೈಟಿಯ ಈ ಕಾರ್ಯಕ್ರಮದ ಹಿಂದಿನ ಪ್ರತಿಯೊಬ್ಬರಿಗೂ ಕೂಡ ನನ್ನದೊಂದು ದೊಡ್ಡ ನಮಸ್ಕಾರ. ಇತಿಹಾಸ ಅಕಾಡೆಮಿಯ ನನ್ನ ಎಲ್ಲ ಬಂಧುಗಳಿಗೆ, ರಾಜಶೇಖರ್ ಅವರು ಕೂಡ ಬಂದಿದ್ದಾರೆ, ಉಳಿದಂತೆ ನನ್ನ ಬಂಧುಗಳಿಗೆ, ಸ್ನೇಹಿತರಿಗೆ ಹಾಗೂ ನನ್ನ ಶಿಷ್ಯರು ಎಲ್ಲ ಬಂದಿದ್ದಾರೆ, ಆತ್ಮೀಯರು, ಆಸಕ್ತರು, ಸೌಹೃದಯರು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಮತ್ತು ವಂದನೆಗಳು. ಹಾಗೂ ನನ್ನ ಕುಟುಂಬದವರು ಬಂದಿದ್ದಾರೆ, ರಾಮಸ್ವಾಮಿ ಅವರಿಗೆ ನಮಸ್ಕಾರ. ನನ್ನ ಜೊತೆಗೆ ಮುಂದೆ ಉಪನ್ಯಾಸ ಮಾಡುವಂತಹ ಡಾಕ್ಟರ್ ಎನ್.ಆರ್. ರಮೇಶ್ ಅವರಿಗೆ ಅಭಿನಂದನೆಗಳನ್ನು ಕೊಡ್ತೀನಿ. ಇಲ್ಲಿ ನಾನು ಈ ವೇದಿಕೆಗೆ ನಿಲ್ಲಕ್ಕೆ ನನ್ನ ಗುರುಗಳು ಸಾಕಷ್ಟು ಜನ ಇದ್ದಾರೆ, ಮತ್ತು ಇಲ್ಲೂ ಕೂಡ ಭಾಳಷ್ಟು ಹಿರಿಯ ವಿದ್ವಾಂಸರು ಇದನ್ನು ಆಸಕ್ತಿಯಿಂದ ಕೇಳಲಿಕ್ಕೆ ಬಂದಿರೋದಕ್ಕೆ ತಮಗೆಲ್ಲರಿಗೂ ಕೂಡ ನಮಸ್ಕಾರ. ನಾನು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದರೆ, ನಾನು ಒಬ್ಬ ವಿಜ್ಞಾನದ ವಿದ್ಯಾರ್ಥಿ, ಶಾಸನ ಅಭ್ಯಾಸ ಮಾಡಿದೆ. ಆ ನಂತರದಲ್ಲಿ ಇದರ ಬಗ್ಗೆ ಸ್ವಲ್ಪ ಆಸಕ್ತಿ ಮೂಡಿತು, ಮಧ್ಯದಲ್ಲಿ ಸ್ವಲ್ಪ ಬಿಟ್ಟೆ. ಆ ಶಾಸನ ಲಿಪಿ ಇತ್ಯಾದಿಗಳನ್ನು ನಮಗೆ ಕಲಿಸಿದಂಥವರು ಮತ್ತು ಇದರಲ್ಲಿ ಆಸಕ್ತಿ ಮೂಡಿಸಿದಂಥವರು ಡಾಕ್ಟರ್ ದೇವಕೊಂಡ ರೆಡ್ಡಿ ಅವರು. ಅವರು ಹಂಪೆಗೆ ಹೊರಟೋದ್ರು. ಆ ನಂತರ ನಾವು ಸ್ವಲ್ಪ ಹಿಂದೆ ಬಿದ್ವಿ. ಅಕಾಡೆಮಿ ಚಟುವಟಿಕೆ, ಇತಿಹಾಸ ಅಕಾಡೆಮಿಯ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ವಿ. ಆ ನಂತರ ಅವರು ಮತ್ತೆ ವಾಪಸ್ ಅದರಲ್ಲಿ ನಿವೃತ್ತಿಯ ನಂತರ ಅವ್ರ ಕೈಗೆ ಸ್ವಲ್ಪ ದಿನ ಸಿಕ್ಕಿರಲಿಲ್ಲ. ಆ ನಂತರ ಸಿಕ್ಕಾಕೊಂಡ್ಮೇಲೆ ಇದ್ರ ಬಗ್ಗೆ ಇನ್ನಷ್ಟು ಉಚ್ಚರಿಸ್ತಿದ್ರು, ಶಾಸನದ ಬಗ್ಗೆ, ಲಿಪಿ ಬಗ್ಗೆ. ಆದ್ದರಿಂದ ಅದರಲ್ಲಿ ನಾವು ಏನೋ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಮತ್ತು ಈಗ ಸರ್ ಹೇಳಿದಂಗೆ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಯಿತು. ಅವರು ಇವಾಗ ಇತಿಹಾಸ ಅಕಾಡೆಮಿ ಅಧ್ಯಕ್ಷರು ಹೌದು, ಮತ್ತು ಅಭಿನವ ರೈಸ್ ಎನ್ನುವ ಹೆಸರಿಗೆ ಅರ್ಹತೆ ಉಳ್ಳಂಥವರು. ಅವರು ಕೂಡ ಬಂದಿದ್ದಾರೆ, ನನ್ನ ಗುರುಗಳು. ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇನ್ನು ಇಲ್ಲಿ ಅಂಕಲಿಪಿ, ಈ ಕಡೆ ನಿಮಗೆ ಅಂಕೆಗಳ ಸ್ವರೂಪದಲ್ಲಿ ಕಾಣ್ತಾ ಇದೆ. ಈಗ ನಾಗರಾಜ್ ಸರ್ ಹೇಳ್ದಂಗೆ ವೇದಗಳ ಕಾಲದಿಂದನೇ ನಮಗೆ ಅಂಕೆಗಳ ಬಗ್ಗೆ ನಮ್ಮ ಭಾರತೀಯರಿಗೆ ಗೊತ್ತಿತ್ತು. ಕೃಷ್ಣವೇದ ತೈತ್ರಿಯ ಸಮಿತಿಯಲ್ಲಿ ಚಮೆ ಸಂದರ್ಭದಲ್ಲಿ ಏಕಾಚಮೆ, ತ್ರಯಶ್ಚಮೆ, ಪಂಚತಮೆ ಅಂತ ಹೇಳಿ ಒಂದು ಆಡ್ ನಂಬರ್ಸಲ್ಲಿ ಒಂದು ಇದಾಗುತ್ತೆ, ಮತ್ತು ಈವನ್ ನಂಬರ್ಸಲ್ಲಿ ಮಂತ್ರಗಳು ಹೋಗುತ್ತೆ. ಆ ನಂತರ ಕಾಲದಲ್ಲಿ ನಮ್ಮಲ್ಲಿ 1 to the power of 10 to the power of 1 ಹಿಡಿದು 10 to the power of 60 ತನಕ ಸಂಖ್ಯೆಗಳ ಇತ್ತು ಅಂಥೇಳಿ. ಅದರಲ್ಲಿ ಕೆಲವು ವಿದ್ವಾಂಸರುಗಳು ಆ ನಂತರ ಬರೆದಂಥ ಪುಸ್ತಕಗಳಲ್ಲಿ 10 to the power of 53 ಕೌಂಟ್ಸ್, ಅಂದರೆ 1ರ ಮುಂದೆ 53 ಸೊನ್ನೆ ಹಾಕಿದರೆ ಏನು ವ್ಯಾಲ್ಯೂ ಅನ್ನೋದಕ್ಕೆ ಹೆಸರಿಟ್ಟಿದ್ರು. ನನ್ನ ಅಧಿಷ್ಠಾನ ಪುಸ್ತಕದ ಬಗ್ಗೆ ಮಾತಾಡಿದ್ರು. ಅದರಲ್ಲಿ 1ರ ಮುಂದೆ 40 ಸೊನ್ನೆ ಹಾಕಿದರೆ ಏನು ಕರೀತಿದ್ರು ಅಂತ ಹೇಳಿ ಆರ್ಯಭಟ ಇತ್ಯಾದಿ ಇವರು ಅದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದೀನಿ. ಅದನ್ನು ಬೇರೆ ಬೇರೆ ಇದರಲ್ಲೂ ಕೂಡ ನೀವು ಗಮನಿಸ್ಬೋದು.
ಆದರೆ ಈ ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಅಂಕೆಗಳನ್ನು ಹೇಗೆ ಬರೀತಿದ್ರು ಅಂತ ಹೇಳುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ. ಯಾಕೆಂದರೆ ಅಲ್ಲಿ ವಾಕ್ಯಗಳಲ್ಲೇ ಹೇಳಿರುವಂಥದ್ದು ನಮಗೆ ಪ್ರಾಚೀನ ಶಾಸನಗಳಲ್ಲಿ ಮೊದಲ ಹಂತದ ಶಾಸನಗಳಲ್ಲೂ ಕೂಡ ಕಂಡುಬರುವಂಥದ್ದು. ಆ ನಂತರದಲ್ಲಿ ನಮಗೆ ಅದು ಸಿಂಧು ನಾಗರಿಕತೆದು ಇನ್ನೂ ಡಿಸೆಂಬರ್ ಆಗಿಲ್ಲ ಏನು ಅಂಥೇಳಿ. ಆಮೇಲೆ ಅಶೋಕನ ಶಾಸನದಲ್ಲಿ ನಮಗೆ ಅಡ್ಡಗೆರೆಗಳ ರೂಪಾಂತರದಲ್ಲಿ ಬಂದಿರುವಂಥದ್ದು. ನಮ್ಮ ಇವತ್ತಿನ ಒಂದು ಅಂಕೆ ಇಲ್ಲಿ ಏನು ಒಂದು ಕಾಂಟ ಅದ್ರ ರೀತಿ ಸ್ವರೂಪ ಬರೋದು ಒಂದು ಕಂಪ್ಲೀಟ್ ಹಂತಕ್ಕೆ ಬರುವ ಹತ್ತಿರಿಗೆ ರಾಷ್ಟ್ರಕೂಟ ಕಾಲದಲ್ಲಿ ನಾವು ಕಾಣ್ಬೋದಾಗಿದೆ. ಇನ್ನು ಶೂನ್ಯದ ಪದದ ಬಳಕೆ ಇತ್ತು, ಆದರೆ ಬರವಣಿಗೆ ಸ್ವರೂಪ ನಮಗೆ ಸಿಕ್ಕುವಂಥದ್ದು ಬಕ್ಸಾಲಿ ಮ್ಯಾನ್ಸ್ಕ್ರಿಪ್ಟ್ ಅಂಥೇಳಿ. ಅದರಲ್ಲಿ ಮೊದಲಿಗೆ ಶೂನ್ಯದ ಉಲ್ಲೇಖ ಇದೆ ಅಂಥೇಳಿ ವಿದ್ವಾಂಸರೆಲ್ಲ ಗುರುತಿಸಿದ್ದಾರೆ. ಪಾಕಿಸ್ತಾನದ ಪೇಶಾವರ್ ಸಮೀಪ ಇರುವಂಥ ಬಕ್ಸಾಲಿ ಅಲ್ಲಿ ದೊರೆತಿರುವಂಥದ್ದು. ಅದು ಕೂಡ ಭಾಳ ಶಿಥಿಲವಾಗಿರುವಂಥ ಒಂದು ಹಸ್ತಪ್ರತಿ ಅನ್ನೋದು ವಿದ್ವಾಂಸರ ಅಭಿಪ್ರಾಯ. ಇನ್ನು ಶಾಸನದಲ್ಲಿ ನಮಗೆ ಶೂನ್ಯ ಸಿಕ್ಕುವಂಥದ್ದು ಗ್ವಾಲಿಯರ್ನ ಚತುರ್ಮುಖ ದೇವಾಲಯ ಅಂಥೇಳಿ ಅಲ್ಲಿರುವಂಥ ಒಂದು ಶಾಸನದಲ್ಲಿ 50 ಮಾಲೆಗಳು ಅಂಥೇಳಿ ಬರುವಂಥ ಪದದಲ್ಲಿ 5 ಮತ್ತು ಆ 0ಯನ್ನು ಇವತ್ತು ನಾವು ಹೇಗೆ 0 ಬರಿತೀವಿ ಅಲ್ಲಿ ಶೂನ್ಯ ಅಂತ ವಾಕ್ಯದಲ್ಲಿಲ್ಲ, ಅದನ್ನು ಅಲ್ಲಿ ದಾಖಲೆ ಮಾಡಿರುವಂಥದ್ದು. ಇದು ಒಂದು ಹಂತದ್ದು. ಇನ್ನೊಂದು ಆಶ್ಚರ್ಯಕರ ಅಂದರೆ ಈಜಿಪ್ಟಿನಲ್ಲಿ ಕ್ರಿಸ್ತಪೂರ್ವ 1000 ವರ್ಷದ ಹಿಂದೆನೆಯ ನಮ್ಮಲ್ಲಿ ಬರ್ತಿರುವಂಥ 1 ಮತ್ತು 2 ಈ ಸಂಖ್ಯೆಗಳು ಸಾಕಷ್ಟು ಮಣ್ಣಿನ ಟ್ಯಾಬ್ಲೆಟ್ಸಲ್ಲಿ ಸಿಕ್ಕಿದೆ. ಇದು ಆಶ್ಚರ್ಯಕರ. ಈ 1 ನಮ್ಮಲ್ಲಿ ಬರಬೇಕಾದ್ರೆ ರಾಷ್ಟ್ರಕೂಟರ ಕಾಲದ ಹೊತ್ತಿಗೆ, ಆದರೆ ಅಲ್ಲೇ ಕ್ರಿಸ್ತಪೂರ್ವದ ಕಾಲದಲ್ಲಿಯೇ 1ರ ಸಂಖ್ಯೆ ಮತ್ತು 2ರ ಸಂಖ್ಯೆ ಇವತ್ತು ನಾವು ಏನು ಬರಿತೀವಿ ಅದೇ ಥರನೇ ಬರೀತಾರೆ ಅವರು ಆ ಕಾಲದಲ್ಲಿ. ಅದು ಹೇಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅಥವಾ ಇಲ್ಲಿ ಹೇಗೆ ಅದನ್ನು ಬಳಕೆ ಮಾಡಿಕೊಂಡ್ರು? ಈ 1 ನಾವು ಲಿಪಿ ಕಲಿಸುವಾಗ ಅಂಕೆಗಳನ್ನು ಕಲಿಸುವಾಗ ಅಶೋಕನ ಕಾಲದಲ್ಲಿದ್ದಂಥ ನೇರವಾದ ಗೆರೆ ಸ್ವಲ್ಪ ಬೆಂಡಾಗಿ ಈ ಥರ ಆಗಿದೆ ಅನ್ನುವಂಥ ಸ್ವರೂಪವನ್ನು ಕೊಡ್ತಾ ಹೋಗ್ತೀವಿ. ಆದರೆ ವ್ಯಾಪಾರ ವಾಣಿಜ್ಯ ಕ್ರಿಸ್ತಪೂರ್ವದಿಂದಲೇ ಇತ್ತು ಈಜಿಪ್ಟ್ ಜೊತೆಗೆ ಭಾರತಕ್ಕೆ. ಈ ಹಿನ್ನೆಲೆಯಲ್ಲಿ ಅದು ಇಲ್ಲಿಗೆ ಬಂದಿರುವ ಸಾಧ್ಯತೆ ಉಂಟು ಅಥವಾ ಇಲ್ಲೇ ಅದು ಆ ರೀತಿಯ ಸ್ವರೂಪವನ್ನು ಪಡ್ಕೊಳ್ತೋ ಇದ್ರಿಗೆ ಅಧ್ಯಯನಗಳು ನಮಗೆ ಆಗಬೇಕಾಗಿದೆ. ಅಲ್ಲೂ ಕೂಡ 2 ಇಲ್ಲಿ ನಾವು 1 ಬರೆಯುವುದನ್ನು ಅವರು 10 ಅಂತ ತಗೊಳ್ತಾರೆ, 2 ಬರೆಯುವುದನ್ನು 100 ಅಂತ ತಗೊಳ್ತಾರೆ. ಅಲ್ಲಿ ಒಂದು ಟ್ಯಾಬ್ಲೆಟ್ಸಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ 317. ಈಗ 7 ಬರೀಬೇಕಾದ್ರೆ ಈಗ ಗೆರೆಗಳು ಅಷ್ಟೇ 7 ಹಾಕ್ತಾರೆ. 2ನ್ನು 3 ಸಾರಿ ಬರೆದ್ರೆ 300, 1ನ್ನು ಬರೆದ್ರೆ 10, 310 ಮತ್ತು 7 ಗೆರೆಗಳು 307. ಅಂದರೆ ಒಬ್ಬ ರಾಜನಿಗೆ ಹುಡುಗಿಯರು ಮದುವೆ ಆಗೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ, ಹೊರಗಡೆ ಎಷ್ಟು ಜನ ಇದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ 317 ಜನ ಬಂದಿದ್ದಾರೆ ಅಂಥೇಳಿ ಅಂಕಿಗಳಲ್ಲಿ ಟ್ಯಾಬ್ಲೆಟ್ಸಲ್ಲಿ ಬರೆದಿದೆ. ಇದು ವೆರಿ ಇಂಟ್ರೆಸ್ಟಿಂಗ್. ಒಂದು. ಎರಡನೇದು, ಈ ಸಂಖ್ಯೆ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳು ಆಗಬೇಕಾಗಿರುವಂಥದ್ದು. ಈಗ ಈ ಅಂಕಲಿಪಿಗೆ ಇಲ್ಲಿ ಬರ್ತೀವಿ. ಈ ಅಂಕೆಗಳನ್ನು ಹೇಗೆ ಲಿಪಿಯನ್ನಾಗಿ ಬಳಸಿದರು ಅಂತ ಹೇಳಿ, ಈ ಅಂಕೆಗಳನ್ನು ಒಂದು ಅಕ್ಷರಗಳಿಗೆ ಆರೋಪಿಸಿರುವಂಥದ್ದು, ಒಂದು ಪದಗಳಿಗೆ ಆರೋಪಿಸಿರುವಂಥದ್ದು, ಮತ್ತೊಂದು ಅದನ್ನೇ ಲಿಪಿಯಾಗಿ ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಚಿಂತನೆ. ಈ ಲಿಪಿಯಾಗಿ ಬಳಸ್ಕೊಂಡಿರುವಂಥದ್ದು ನಮಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ. ಅದು ಮುಂದೆ ಏನೇನು ಅಂತ ನೋಡೋಣ. ಇಲ್ಲಿ PPTನಲ್ಲಿ ಇಲ್ಲಿ ಸಾಕಷ್ಟು ಜನ ಆಸಕ್ತರು ಮತ್ತು ವಿದ್ಯಾರ್ಥಿಗಳಿರೋದ್ರಿಂದ ಸ್ವಲ್ಪ ಪ್ರಾರಂಭದ ಹಂತದಿಂದ ಅದನ್ನು ಹೇಳ್ತೀನಿ. ನೋಡಿ, ಪ್ರಪಂಚದ ಎಲ್ಲ ಜನಾಂಗಗಳು ಒಂದಲ್ಲ ಒಂದು ಭಾಷೆಯನ್ನು ಮಾತಾಡ್ತಾರೆ. ಭಾಷೆ ಗೊತ್ತಿರದ ಜನಾಂಗಗಳು ಯಾವುವೂ ಇಲ್ಲ.
ಲಿಪಿಗಿಂತ ಮೊದಲು ಭಾಷೆ ಹುಟ್ಟುತ್ತದೆ. ಇದು ಶ್ರಮದಿಂದ ಕಲಿಯಬೇಕಾಗುತ್ತದೆ. ಪ್ರತಿ ಭಾಷೆಗೂ ಅದರದ್ದೇ ಆದ ಲಿಪಿ ಇರಬೇಕೆಂದಿದ್ದಿಲ್ಲ. ಇವತ್ತಿದು ನಮ್ಮಲ್ಲೂ ಕೂಡ ಎಷ್ಟೋ ಭಾಷೆಗಳಿಗೆ ಲಿಪಿ ಇಲ್ಲ. ಆಡುವ ಮಾತಾದರೆ ಅದನ್ನು ಹಿಡಿದಿರೋ ಸಾಧನೆ ಲಿಪಿ, ಮೊದಲ ಕ್ರಾಂತಿ ಇತ್ಯಾದಿಗಳು. ನೆಕ್ಸ್ಟ್, ಪ್ರಪಂಚದ ಅತ್ಯಂತ ಪ್ರಾಚೀನ ಸ್ವರೂಪ ಚಿತ್ರಲಿಪಿಯಾಗಿದೆ. ನಂತರ ಕಾಲಘಟ್ಟದಲ್ಲಿ ಅದು ಬೇರೆ ಬೇರೆ ಸ್ವರೂಪದ ಲಿಪಿಗಳಾಗಿ ಕಾಣಿಸಿಕೊಂಡು ಪ್ರಮುಖವಾಗಿ ಚಿತ್ರ ಸ್ವರೂಪ ಬರಹ, ಭಾವನಾತ್ಮಕ ಬರಹ, ಧನ್ಯಾತ್ಮಕ ಬರಹ, ಪದಾತ್ಮಕ ಬರಹ, ಅಕ್ಷರಾತ್ಮಕ ಬರಹ, ಆಮೇಲೆ ಈಗ ನಾವು ಭಾವಿಸ್ತಿರುವಂಥ ವರ್ಣಾತ್ಮಕ ಬರಹ ಅಂತ ಹೇಳಿ ವಿಂಗಡಿಸ್ಬೋದಾಗಿದೆ. ಪ್ರಪಂಚದಾದ್ಯಂತ ಇಂದಿಗೂ ಹಲವಾರು ವಿಶಿಷ್ಟ ಲಿಪಿಗಳು ಇದ್ದು ಇವುಗಳನ್ನು ಅರ್ಥಿಸಲು ಸಾಧ್ಯವಾಗಿಲ್ಲ. ಮತ್ತು ಇಲ್ಲಿ ಕೊಟ್ಟಂಥ ಪಟ್ಟಿ ಏನಿದೆ ಅದ್ರ ಬಗ್ಗೆ ಒಂದೊಂದು ವಿಷಯದ ಬಗ್ಗೆನೇ ತುಂಬ ಇದೆ ಮಾತಾಡೋಕ್ಕೆ. ಅದನ್ನು ನಾನಿಲ್ಲಿ ವಿಸ್ತರಿಸೋದಿಲ್ಲ. ಭಾರತದಲ್ಲಿ ಲಿಪಿಯ ಬಗ್ಗೆ ರಾಮಾಯಣ, ಮಹಾಭಾರತ, ಕೌಟಿಲ್ಯನ ಅರ್ಥಶಾಸ್ತ್ರ, ಸೂತ್ರ ಗ್ರಂಥಗಳಲ್ಲಿ ಹಾಗೂ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ಲಿಪಿಕಾರ, ಯವನಾನಿ ಅಂದರೆ ಯವನರ ಭರಣಿ ಮುಂತಾದ ಉಲ್ಲೇಖಗಳನ್ನು ನಾವು ಕ್ರಿಸ್ತಪೂರ್ವ 4ನೇ ಶತಮಾನಕ್ಕೂ ಪೂರ್ವದಲ್ಲೇ ಕಾಣಬಹುದಾಗಿದೆ. ಪ್ರಾಚೀನ ಭಾರತದಿದ್ದ ಲಿಪಿಯೇ ಬ್ರಾಹ್ಮಿ ಲಿಪಿಯಾಗಿದೆ. ಮುಂದೆ ನೋಡಿ, ಬ್ರಾಹ್ಮಿ ಲಿಪಿಗಿಂತ ಭಾರತದ ಅತ್ಯಂತ ಪ್ರಾಚೀನ ಲಿಪಿ ಎನ್ನುವ ಸಿಂಧು ಮುದ್ರೆ, ಸಿಂಧು ಅಥವಾ ಸಿಂಧು ಲಿಪಿ ಅಂತೀವಿ, ಇದನ್ನು 10 ದಶಕಗಳಿಂದ ಪ್ರಯತ್ನಿಸಿದರೂ ಈವರೆಗೂ ಅದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನೆಕ್ಸ್ಟ್, ಇದು ಭಾರತದ ಲಿಪಿಗಳ ಬಗ್ಗೆ. ಬ್ರಾಹ್ಮಿ ಲಿಪಿಯಿಂದ ಹುಟ್ಟಿರುವಂಥದ್ದು, ಅದರಿಂದ ಟಿಸಿಲೊಡೆದಂಥ ಭಾರತೀಯ ಲಿಪಿಗಳು. ಕಾಲಾಂತರದಲ್ಲಿ ಕೆಲವು ಲಿಪಿಗಳು ತಮ್ಮ ಅಸ್ತಿತ್ವ ಇಲ್ಲದಂತೆಯೂ ಆಗಿವೆ. ಅದಕ್ಕೆ ಈ ಅಂಕಲಿಪಿಯು ಕೂಡ ಒಂದು ಅಂತ ಹೇಳ್ಬೋದು. ಕನ್ನಡ ನಾಡಿನಲ್ಲಿ ಬ್ರಾಹ್ಮಿ ಲಿಪಿಯಿಂದ ರೂಪಾಂತರಗೊಂಡ ಕನ್ನಡ ಲಿಪಿಯೊಂದಿಗೆ ಕಾಲಘಟ್ಟದಲ್ಲಿ ಹಲವಾರು ಲಿಪಿಗಳು ಸೃಷ್ಟಿಯಾಗಿವೆ. ನಾವು ಕನ್ನಡದ ಲಿಪಿ ಜೊತೆಗೆ ಇನ್ನು ಬೇರೆ ಬೇರೆ ಲಿಪಿಗಳು ಕೂಡ ಇಲ್ಲಿ ಸೃಷ್ಟಿಯಾಗಿವೆ. ಅದಕ್ಕೆ ಈಗ ನಮಗೆ ಸಾಕಷ್ಟು ಉದಾಹರಣೆಗಳು ಕೂಡ ಸಿಕ್ಕಿವೆ. ಅಂತಹ ಲಿಪಿಗಳ ಸಾಲಿನಲ್ಲಿ ಅಂಕಲಿಪಿಯು ಒಂದು. ಅಂಕಲಿಪಿಯು ವಿಶಿಷ್ಟ ಹಾಗೂ ವಿಭಿನ್ನವಾಗಿ ಬಳಕೆಯಾಗಿದ್ದನ್ನು ಕಾಣುತ್ತೇವೆ. ಇಲ್ಲಿ ಈ ಅಂಕೆಗಳ ಬಗ್ಗೆ ಮತ್ತು ಇಲ್ಲಿ ಮುಂದೆ ಬರುವ ವಿಚಾರಗಳ ಬಗ್ಗೆ ಇಲ್ಲಿ ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಟಪಯಾದಿ ಪದ್ಧತಿ, ಭೂತ ಸಂಖ್ಯಾ ಪದ್ಧತಿ ಇತ್ಯಾದಿಗಳ ಮಾಹಿತಿ ಗೊತ್ತಿದೆ. ಆದರೆ ಅವರು ಸ್ವಲ್ಪ ಕೊನೆ ತನಕ ಅದನ್ನು ಕಾಯಬೇಕು. ಅಂಕಲಿಪಿಗೆ ಅಂಕೆಗಳೇ ಮುಖ್ಯವಾದವುಗಳಾಗಿರುವಂಥದ್ದು. ಇದರಲ್ಲಿ ಭಾಷೆಯಲ್ಲಿನ ಪದ ಸಮೂಹಗಳನ್ನು ಅಂಕೆಗಳ ಮುಖಾಂತರವೇ ಹಿಡಿದಿಡುವಂಥದ್ದು ಅಂಕ್ಯಲಿಪಿ ಅಥವಾ ಸಂಖ್ಯಾಲಿಪಿ. ಪ್ರಾಚೀನ ಜಗತ್ತಿನ ಎಲ್ಲ ನಾಗರಿಕತೆಗಳಲ್ಲಿ ಅಂಕೆಗಳ ಶೋಧ ಬಹಳ ವಿಸ್ಮಯ ಹಾಗೂ ಮಹತ್ತರ ಶೋಧ ಎಂಬುದರಲ್ಲಿ ಸಂಶಯವಿಲ್ಲ. ಈಗಾಗಲೇ ಚರ್ಚೆ ಮಾಡಿದ್ವಿ. ಹಾಗೆ ಅದೇ ರೀತಿಯ ಪ್ರಾಚೀನ ಎಲ್ಲ ನಾಗರಿಕತೆಗಳಲ್ಲೂ ಕೂಡ ಬೇರೆ ಬೇರೆ ಸ್ವರೂಪವನ್ನು ಬರ್ಕೊಂಡಿರುವಂಥದ್ದು. ಜಗತ್ತಿಗೆ ಅಂಕೆಗಳ ವೈಶಿಷ್ಟ್ಯತೆಯೊಂದಿಗೆ ಶೂನ್ಯ, 0 ಏನು ಕೊಡುಗೆ ಇದೆ ಅದು ಕೂಡ ಭಾರತದ್ದು ಎಂಬುದು ಹೆಮ್ಮೆಯ ವಿಷಯ. ಭಾರತದಲ್ಲಿ ಕ್ರಿಸ್ತಶಕ 1ನೇ ಶತಮಾನದೆನ್ನದಾದ ಲಲಿತ ವಿಸ್ತಾರ ಬೌದ್ಧ ಗ್ರಂಥದಲ್ಲಿ 64 ಲಿಪಿಗಳನ್ನು ತಿಳಿಸಿದೆ. ಆ ಲಿಪಿಗಳಲ್ಲಿ ಸಂಖ್ಯಾಲಿಪಿ ಎಂಬುದು ಒಂದು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಲಲಿತ ವಿಸ್ತಾರ ಅನ್ನುವಂಥದ್ದು ಕನ್ನಡದಲ್ಲಿ ನಮಗೆ ಪುಸ್ತಕ ಲಭ್ಯ ಇರಲಿಲ್ಲ. ಇದನ್ನು ಇತ್ತೀಚೆಗೆ ಪ್ರಖ್ಯಾತ ವಿದ್ವಾಂಸರಾದಂಥ ಆರ್ ಶೇಷಶಾಸ್ತ್ರಿಯವರು ಆ ಲಲಿತ ವಿಸ್ತಾರವನ್ನು ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಕೂಡ ನೀವು ಗಮನಿಸ್ಬೋದು. ಮತ್ತು ಬೇರೆ ಬೇರೆ ಲಿಪಿ ಬಗ್ಗೆ ಬರೆದಂಥ ತಜ್ಞರು ಕೂಡ ಈ 64 ಲಿಪಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಲಿಪಿ ವಿಕಾಸ ಪುಸ್ತಕದಲ್ಲೂ ಕೂಡ 64 ಲಿಪಿಗಳ ಪಟ್ಟಿಯನ್ನು ಕೊಟ್ಟಿದೆ. ಅದರಲ್ಲಿ ಎಷ್ಟೋ ಲಿಪಿಗಳು ಹೇಗಿತ್ತು ಏನು ಅನ್ನೋದು ಗೊತ್ತಿಲ್ಲ. ಆದರೆ ಈ ಸಂಖ್ಯಾಲಿಪಿ ಮತ್ತು ಅಂಕಲಿಪಿ ಎರಡು ಒಂದೇ ಆಗಿರಬೇಕು ಅಂಥೇಳಿ ನನ್ನ ಅನಿಸಿಕೆ. ನೆಕ್ಸ್ಟ್ ನಮಗೆ ಸಿಗುವಂಥದ್ದು ಸುಮಾರು 8ನೇ ಶತಮಾನದ ಅಂತ ಹೇಳುವಂಥ ಸಮವಾಯ ಸೂತ್ರ ಜೈನ ಧರ್ಮದ ಗ್ರಂಥ.
ಇದರಲ್ಲಿ 18 ಲಿಪಿಗಳನ್ನು ಹೇಳ್ತಾರೆ ನೋಡಿ. ಅದರಲ್ಲಿ ಅಂಕಲಿಪಿ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಇಲ್ಲಿ 18 ಲಿಪಿ ಯಾವ್ಯಾವ್ದಿದೆ ಅಂತ ಭೂತಲಿಪಿ ಇತ್ಯಾದಿಗಳೆಲ್ಲ ಕೊಟ್ಟಿದ್ದಾರೆ. ಅಂದರೆ ಲಲಿತ ವಿಸ್ತಾರದಲ್ಲಿ ಒಂದು ಕಡೆ, ಇಲ್ಲಿ ಸಮವಾಯಾಂಗ ಸೂತ್ರ, ಇಲ್ಲಿ ಒಂದು ಕಡೆ ಅಂಕಲಿಪಿ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್, ನಿಮೋನಿಕ್ಸ್ ಎಂಬುದು ಕಷ್ಟವಾಗಿರುವ ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲು ಅನುಸರಿಸುವ ಸುಲಭ ವಿಧಾನ. ಈ ಪದವು ಲ್ಯಾಟಿನ್ ಭಾಷೆಯಿಂದ ಹುಟ್ಟಿಕೊಂಡಿದೆ. ಲ್ಯಾಟಿನ್ ನಿಮೋನಿಕ್ ಎಂದರೆ ರಿಮೆಂಬರಿಂಗ್ ಮೈಂಡ್ಫುಲ್ ಎಂದು ಅರ್ಥ. ಅಂದರೆ ಹೇಗೆ ಅದನ್ನು ನೆನಪಿಟ್ಕೋಬೇಕು ಸುಲಭವಾದ ರೀತಿಯಲ್ಲಿ ಅನ್ನುವುದು. ಪ್ರಾಚೀನ ಕಾಲದಲ್ಲಿ ಅನೇಕ ಗ್ರಂಥಗಳು ಶ್ಲೋಕ ರೂಪದಲ್ಲಿವೆ. ಸಂಖ್ಯೆಗಳನ್ನು ಗಣಿತ ಶ್ಲೋಕಗಳಲ್ಲಿ ಅಳೆಯಿಸುವುದು ಕಷ್ಟ ಸಾಧ್ಯವೇ ಸರಿ. ಈ ಕಾರಣಕ್ಕಾಗಿ ಗ್ರಂಥಕಾರರು ಕೆಲವು ವಿಧಾನಗಳನ್ನು ಅನುಸರಿಸಿದ್ದಾರೆ. ಇದು ಶಾಸ್ತ್ರ ಗ್ರಂಥಗಳಲ್ಲೂ ಹೌದು, ಮತ್ತು ನಮ್ಮ ಪ್ರಾಚೀನ ಶಾಸನಗಳಲ್ಲೂ ಕೂಡ ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ಸಂಖ್ಯಾಸೂಚಕಗಳಾಗಿ ಪದಗಳು, ಆಮೇಲೆ ಹಿರಿಯ ಆರ್ಭಟರ ವಿಧಾನ, ಕಟಪಯಾದಿ ಪದ್ಧತಿ, ಇದು ವರ್ಣಮಾಲೆ ಅಕ್ಷರಗಳನ್ನು ಮುಂದೆ ವಿವರಿಸ್ತೀನಿ. ನೆಕ್ಸ್ಟ್, ಇಲ್ಲಿ ಪದಗಳನ್ನು ಹೇಗೆ ಇದು ಮಾಡ್ತಾ ಇದ್ರು. ಇತಿಹಾಸ, ಪುರಾಣ, ಕಥಾನಕಗಳಲ್ಲಿ ಬಳಸುತ್ತಿದ್ದ ಸಂಖ್ಯಾ ಚಿಹ್ನೆ ಸೂಚಕಗಳ ಬದಲಿಗೆ ಪದಗಳನ್ನೇ ಸಂಖ್ಯಾಸೂಚಕ ಆಸನದಲ್ಲಿ ಬಳಸ್ತಾ ಇದ್ರು. ಮಹಾವೀರಾಚಾರ್ಯ, ಭಾಸ್ಕರಾಚಾರ್ಯ, ಆರ್ಯಭಟ ಮುಂತಾದವರು ತಮ್ಮ ಗ್ರಂಥದಲ್ಲಿ ಈ ಪದ ಸಂಖ್ಯೆಗಳನ್ನು ಶ್ಲೋಕ ರೂಪದಲ್ಲಿ ನೀಡಿದ್ದಾರೆ. ಸಂಖ್ಯೆಗಳಿಗೆ ಪದಗಳನ್ನು ಆರೋಪಿಸುವುದು ಪದಸಂಖ್ಯಾ ಪದ್ಧತಿ ಅಥವಾ ಭೂತ ಸಂಖ್ಯಾ ಪದ್ಧತಿ. ಈ ಲಾಸ್ಟ್ ಲೈನ್ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಸಂಖ್ಯೆಗಳಿಗೆ ಪದಗಳನ್ನು ಆರೋಪಿಸುವಂಥದ್ದು, ಅದನ್ನು ಭೂತ ಸಂಖ್ಯಾ ಪದ್ಧತಿ ಅಂತ ಕರೀತಾ ಇದ್ರು. ನೆಕ್ಸ್ಟ್, ಇದು ನೋಡಿ, ಸಂಖ್ಯೆಗಳಿಗೆ ಯಾವ್ಯಾವ ಸಂಖ್ಯೆಗೆ ಯಾವ್ಯಾವ ಪದವನ್ನು ಆರೋಪಿಸಿದ್ದಾರೆ ಅಂತ. ಹಾಗೆ ಕರಹರ ಪ್ರಿಯ, ಕಾಕೆರಡು ಮತ್ತು ರಾಕೆರಡು 22 ಉಲ್ಟ ಮಾಡಿದ್ರು ಅಷ್ಟೇ. ಅದು 22ನೇ ರಾಗವಾಗಿ ಮೇಲುತರ್ಕ ದಕ್ಷಿಣಾದಿ ಶಾಸ್ತ್ರೀಯ ಸಂಗೀತದಲ್ಲಿ ಇದನ್ನು ಕೂಡ ಬಳಸಿರುವಂಥದ್ದು. ಅಲ್ಲಿ ಭೂತ ಸಂಖ್ಯೆಗಳಲ್ಲಿ ಏನಾಯ್ತಂದರೆ ಅಂಕೆಗಳನ್ನು, ಪದಗಳಿಗೆ ಅಂಕೆಗಳನ್ನು ಆರೋಪಿಸಿರುವಂಥದ್ದು. ಇಲ್ಲಿ ಕಟಪಯಾದಿಯನ್ನು ಗಮನಿಸಿದಾಗ ಅಕ್ಷರಗಳಿಗೆ ಅಂಕೆಗಳನ್ನು ಆರೋಪಿಸಿ ಅದರ ಮೂಲಕ ಪದ ಸಮೂಹದ ಸಂಖ್ಯೆಗಳನ್ನು ಪಡೆಯಲಾಗುತ್ತಿದೆ. ಇದನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಮುಂದೆ ಹೇಳೋದು ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಅಂದರೆ ಒಂದೊಂದು ಅಕ್ಷರಗಳಿಗೂ ಕೂಡ ಅಂಕೆಗಳನ್ನು ಕೊಟ್ಟಿದೆ ಇಲ್ಲಿ, ಅದರ ಮೂಲಕ ಆ ಪದವನ್ನು ರೂಪಿಸ್ತಾ ಇದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಇದು ಹೆಚ್ಚಿನ ಜನರಿಗೆ ತಿಳಿದಿರುವಂಥದ್ದು ಕುಮರೇಂದು ಮೌರ್ಯ ಸಿರಿಭುವಲಯ. ಎಷ್ಟೋ ಜನ ನನಗೆ ಕೇಳಿದ್ರಿ ಅಂಕ ಪದ್ಧತಿ ಅಂತ ಹೇಳಿದ ಕೂಡಲೇ ಸಿರಿಭುವಲಯದ ರೀತಿನ ಅಂತ ಹೇಳಿ, ಅದಕ್ಕೂ ಇಲ್ಲಿ ನಾನು ಮುಂದೆ ಹೇಳುವಂಥ ಅಂಕಲಿಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದಕ್ಕೆ ಇದನ್ನೆಲ್ಲ ನಾನು ಹೇಳ್ಕೊಬರ್ಬೇಕಾಯ್ತು. ಈಗ ಅದು ಅಂಕಗಳಿಂದ ಕೂಡಿದಂಥ ಚಕ್ರಬಂಧಗಳ ಮೂಲಕ ವಿಷಯಗಳನ್ನು ನಿರೂಪಿಸಿದೆ. ಬೇರೆ ಬೇರೆ ಬಂಧಗಳಲ್ಲಿ ಅದು ಇದೆ ಅಂಥೇಳಿ ಅದನ್ನು ಇವತ್ತಿಗೂ ಪೂರ್ಣವಾಗಿ ಬಿಡಿಸ್ಲಿಕ್ಕೆ ಆಗಲಿಲ್ಲ. ಪ್ರಯತ್ನಗಳು ನಡೀತಾ ಇದೆ. ಹಾಸನದ ಒಬ್ಬರು ಸುಧಾರ್ತಿ ಅನ್ನೋರು ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಖಂಡದ ಬಗ್ಗೆ 2 ಪುಸ್ತಕಗಳನ್ನು ತಂದಿದ್ದಾರೆ, ತಾವು ನೋಡ್ಬೋದು ಅಂತ. ಸಿರಿಭುವಲಯದಲ್ಲಿ ಕುಮರೇಂದು ಮುನಿಗಳು 64 ಅಕ್ಷರಗಳ ವರ್ಣಮಾಲೆಯನ್ನು ರಚಿಸಿಕೊಂಡಿದ್ದು ಅವುಗಳಿಗೆ 1 ರಿಂದ 64 ಸಂಖ್ಯೆಗಳನ್ನು ಆರೋಪಿಸಿದ್ದಾರೆ. ಇದು ಬಹಳ ಮುಖ್ಯ. ಸಿರಿಭುವಲಯದಲ್ಲಿ ಆ ಚಕ್ರಗಳು ಏನು ಬರುತ್ತೆ ಅಥವಾ ಅಂಕೆಗಳನ್ನು ಹೇಗೆ ಕೊಡ್ತಾರೆ ಅಂದರೆ ಆದಿಂದ ಹಿಡಿದು ಹಾಳಾಕ್ಷ ಆ ನಂತರ ಉಳಿದ ಅಕ್ಷರಗಳನ್ನು ಎಲ್ಲ ಅವರು ರೂಪಿಸ್ಕೊಂಡಿದ್ದಾರೆ. ಅಂದರೆ 1 ರಿಂದ 64 ಅಕ್ಷರಗಳನ್ನು ವರ್ಣಮಾಲೆ ರಚಿಸ್ಕೊಂಡಿದ್ದಾರೆ. ಈ ಕೃತಿ ಪ್ರತಿ ಚಕ್ರಬದ್ಧದಲ್ಲಿ 27 ಅಡ್ಡ ಸಾಲುಗಳು, 27 ಉದ್ದ ಸಾಲುಗಳು.
ಇದು ಒಟ್ಟು 729 ಸಂಖ್ಯೆ ಉಳ್ಳ ಚೌಕ ಮನೆಗಳಿವೆ. ನೆಕ್ಸ್ಟ್ ನೋಡಿ ಅಂಕೆಗಳನ್ನು ಯಾವ ರೀತಿ ರೂಪಿಸ್ಕೊಂಡಿದ್ದಾರೆ ಅಂತ ಇದು ಸ್ವಲ್ಪ ಗಮನಿಸಿ. ಇಲ್ಲ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಗಳು ಸಿರಿವಲಯ ಕೆ ಅನಂತ ಸುಬ್ಬರಾಯರು ಕಂಡಂತೆ ಅಂತ ಹೇಳಿ ಎನ್ ಪ್ರಭಾವತಿ ಎನ್ನುವರು ಅದನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ನಿಮಗೆ ಇದ್ರ ಬಗ್ಗೆ ವಿವರಣೆಗಳು ಇನ್ನೊಂದು ಸ್ವಲ್ಪ ಸಿಗುತ್ತೆ, ಚಿಕ್ಕ ಪುಸ್ತಕ, ಅದನ್ನು ಗಮನಿಸ್ಬೋದು. ನೋಡಿ ಒಂದೊಂದು ಅಕ್ಷರವನ್ನು 2 ರೀತಿ 3 ರೀತಿ ಹೇಗೆ ಮಾಡ್ಕೊಂಡಿದ್ದಾರೆ ಅಂಥೇಳಿ ಈ ರೀತಿಯಲ್ಲಿ ಒಟ್ಟು 64 ಅಕ್ಷರಗಳನ್ನು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಮೇಲ್ ನೋಡಿ ಕೊನೆಯ ಚಿಹ್ನೆಗಳು ನೋಡಿ 61, 62, 63, 64. ಇದು ಒಂದು ಕಲ್ಪನೆ ಬಂತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಇದು ಒಂದು ಚಕ್ರ. ಸ್ವಲ್ಪ ಜೂಮ್ ಔಟ್ ಮಾಡಿ. ನೋಡಿ 27/27 729 ಮನೆಗಳಲ್ಲಿ ಈ ಥರ ಅಂಕೆ ಬರೆದಿದ್ದಾರೆ. ಇದು ಕಂಟಿನ್ಯೂಸ್ ಆಗಿಲ್ಲ ನಂಬರು. ಇದಕ್ಕೆ ಅಲ್ಲಿ ಹಿಂದೆ ಹೇಳಿದಂಥ ಅಕ್ಷರಗಳನ್ನು ಆರೋಪಿಸಬೇಕು. ಆರೋಪಿಸಿ ನೀವು ಕಂಟಿನ್ಯೂಸ್ ಓದಕ್ಕೆ ಬರೋದಿಲ್ಲ. ಇದು ಆರೋಪಿಸಿದ್ರು ಕೂಡ ಅದು ಬೇರೆ ಬೇರೆ ಚಕ್ರಬಂಧಗಳ ರೂಪದಲ್ಲಿ ಇರುವಂಥದ್ದು, ಮಾಲಾಕಾರದಲ್ಲಿರುವಂಥದ್ದು, ಸ್ವಸ್ತಿಕ್ ಆಕಾರದಲ್ಲಿರುವಂಥದ್ದು, ಆಮೇಲೆ ಡಯಾಗನಲ್ ಆಗಿ ಓದುವಂಥದ್ದು, ಈ ರೀತಿಯ ಪ್ರಕ್ರಿಯೆಗಳಿದೆ ಅಂತ ಹೇಳಿ ಅವರು ಹೇಳ್ತಾರಂತ. ಆದರೆ ಇದು ಪೂರ್ಣವಾಗಿ ಇವತ್ತಿನವರೆಗೂ ಓದಲಿಕ್ಕೆ ಆಗಲಿಲ್ಲ. ಇದು ಸಿರಿಭೂ ವಲಯದಲ್ಲಿರುವಂಥ ಅಂಕೆಗಳನ್ನು ಕೊಟ್ಟಿರುವಂಥದ್ದು, ಅಕ್ಷರಗಳನ್ನು ಅದಕ್ಕೆ ಆರೋಪಿಸಿರುವಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ಫಸ್ಟ್ ಅಂಕೆಗಳನ್ನ ಒಂದ್ಸರಿ ನೋಡ್ಕೊಳ್ಳಿ. ಅಂಕೆಗಳನ್ನೆಲ್ಲ ಇದೆ ಅದೇ ರೀತಿ. ಇದೊಂದು ಚಕ್ರದ ಒಂದು ಭಾಗ. ಆ ಅಕ್ಷರಗಳು, ಆ ಸಂಖ್ಯೆಯ ಅಕ್ಷರಗಳನ್ನು 64 ಅಕ್ಷರಗಳಲ್ಲಿ ಆ ಸಂಖ್ಯೆಗೆ ಯಾವ್ಯಾವ ಅಕ್ಷರಗಳು ಬರುತ್ತೆ ಅಂತ ಹೇಳಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲ ಒಂದ್ಸರಿ ಗಮನಿಸ್ಲಿ. ಇದು ಅಲ್ಲಿ 1ನೇ ನಂಬರ್ ಇದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ Y20 ಅಂತಿದೆಯಲ್ಲ, ಇದಿಷ್ಟೂ ಅಕ್ಷರಗಳನ್ನು ಓದಿದರೆ ಅದು ಇಲ್ಲಿ ಕೆಳಗಡೆ ಬರೆದಿದೆ ನೋಡಿ. ಅಷ್ಟಮಹಾ ಪ್ರತಿಹಾರ್ಯ ವೈಭವದಿಂದ ಅಷ್ಟಗುಣಗಳೊಳ್ ಸೃಷ್ಟಿಗೆ ಮಂಗಳವರ್ಯ ಯದಿಮಿತ ಅಷ್ಟ ಮಜಿನಗರ ಜಿನ ಗೆರಗುವೆನು ಎರಗುವೆನು. ಇಲ್ಲಿ ನೋಡಿ, ಇಲ್ಲಿ ಅರ್ಧಾಕ್ಷರಗಳಿದೆ. ಇದು ಈ ರೀತಿಯ ಎಷ್ಟೋ ಸಾವಿರಾರು ಚಕ್ರಗಳನ್ನು ಅದರಲ್ಲಿ ಮಾಡಿದ್ದಾರೆ ಸಿರಿಭೂ ವಲಯದಲ್ಲಿ ಅಂತ ಹೇಳುವಂಥದ್ದು. ನೆಕ್ಸ್ಟ್ ನೋಡಿ, ಈ ಸಿರಿಭೂ ವಲಯ ಗ್ರಂಥದಲ್ಲಿ ಚಕ್ರಬಂಧ ರಾಶಿಯನ್ನು ಕುಬೇರೇಂದ್ರ ಮುನಿಗಳು ಯಾವುದೋ ಒಂದು ಅಂಕಾಕ್ಷರ ವಿಧಾನದಲ್ಲಿ 6000 ಸೂತ್ರಗಳಿಂದ ರಚಿಸಿ 9 ಖಂಡಗಳಲ್ಲಿ ಇಂತಹ ಚಕ್ರಗಳು 12,000 ಇದೆ ಎಂದು ಅಧ್ಯಯನಕಾರರು ತಿಳಿಸಿದ್ದಾರೆ. ಇದು ಪುಸ್ತಕದಲ್ಲಿರುವಂಥ ರೆಫರೆನ್ಸನ್ನು ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ಇಲ್ಲಿ ಹಾಗಾದ್ರೆ ಒಟ್ಟು ಏನಾಗಿದೆ ಅಂದರೆ, ಈ ಸಿರಿಭೂ ವಲಯ ಕೃತಿಯಲ್ಲಿ ಅಂಕಿಗಳನ್ನು ಅಕ್ಷರಗಳಿಗೆ ಆರೋಪಿಸಿ ಅದರ ಮೂಲಕ ಪದಗಳನ್ನು ರಚಿಸುವುದಾಗಿದೆ. ಹಾಗಿಲ್ಲ. ಆದರೆ ಅಕ್ಷರಗಳಿಗೆ ಅಂಕೆಯನ್ನು ಆರೋಪಿಸಿ
ಅಂಕೆಗಳ ಮೂಲಕವಾಗಿ ಪದವನ್ನು ರಚಿಸುವುದಲ್ಲ, ಅದು ಉಲ್ಟಾ ಅಲ್ಲ. ಅದು ಯಾಕೆ ಇಲ್ಲಿ ಸ್ಪಷ್ಟ ಮಾಡ್ತಿದ್ದೀನಿ ಅಂದರೆ ನಾನು ಮುಂದೆ ಹೇಳ್ತಿದ್ದೀನಿ ಅನ್ನೋದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್, ಈಗ ನೇರವಾಗಿ ಅಂಕಲಿಪಿಗೆ ಬರ್ತಾ ಇದ್ದೀನಿ. ಶಶಿ ಇದನ್ನೆಲ್ಲ ಕೊಟ್ಬಿಟ್ಟು ಈ ಹಿಂದೆ ಮೊದಲಿಗೆ ತಿಳಿಸಿದೆ, ಅಂಕಲಿಪಿ ಎಂಬುದು ಪ್ರಾಚೀನ ಗ್ರಂಥಗಳಾದ ಲಲಿತ ವಿಸ್ತಾರ ಮತ್ತು ಸಮಯಾಂಗ ಸೂತ್ರ ಗ್ರಂಥಗಳಲ್ಲಿ ತಿಳಿಸಿದ್ದರೂ ಕೂಡ ಅದು ಸ್ಪಷ್ಟವಾಗಿಲ್ಲ ಅಂತ ಹೇಳಿ. ಅಂದರೆ ಅದು ಅಂತಹ ಮಹಾಗ್ರಂಥಗಳಲ್ಲಿ ಅವರು ತಿಳಿಸಿದ್ದಾರೆ ಅಂದರೆ ಅದು ಆ ಕಾಲದಲ್ಲಿ ಪ್ರಚಲಿತವಾಗಿರುವಂತಹ ಒಂದು ಲಿಪಿ, ಅದು ಅಂಕಲಿಪಿ. ಆದರೆ ಅದರ ಫಾರ್ಮೇಟ್ ಹೇಗಿತ್ತು ಅನ್ನೋದು ನಮಗೆ ಇವತ್ತಿಗೆ ಗೊತ್ತಿಲ್ಲ. ಮಧ್ಯದಲ್ಲಿ ಅದು ಎಲ್ಲೋ ಕೊಂಡಿಯನ್ನು ಕಳಚಿಕೊಂಡಿದೆ. ಈ ಕಾಲಘಟ್ಟದಲ್ಲಿ ಲಿಪಿ ಬದಲಾವಣೆ ಹಾಗೂ ಹೊಸ ಲಿಪಿಗಳ ಆವಿಷ್ಕಾರ ಇದಕ್ಕೆ ಕಾರಣ ಎನ್ನಬಹುದು. ಕನ್ನಡ ನಾಡಿನ ಮಧ್ಯಕಾಲೀನ ಘಟ್ಟದಲ್ಲಿ ಹಲವಾರು ಲಿಪಿಗಳು ಹುಟ್ಟಿ ಕಾಲಾಂತರದಲ್ಲಿ ಮರೆಯಾದವು. ಆಯಾ ಕಾಲಘಟ್ಟದ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಅವಶ್ಯಕತೆಯನ್ನು ಅವಲಂಬಿಸಿರುತ್ತದೆ. ಅಂದರೆ ಲಿಪಿಗೆ ಹಿನ್ನೆಲೆ. ಅದ್ರ ಜೊತೆಗೆ ನಾವು ಲಿಪಿ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡ್ಬೋದು. ಸೈಕಲಾಜಿಕಲ್ ಇದು ಎಫೆಕ್ಟ್ ಹೇಗಾಗುತ್ತೆ, ಆಮೇಲೆ ಅದರ ಸೌಂದರ್ಯದ ಹಿನ್ನೆಲೆಯಲ್ಲಿ ಅದರ ಬದಲಾವಣೆಗಳೇನು ಇತ್ಯಾದಿ, ಅದು ಬೇರೆ ಆಯಾಮ, ಅದು ಇರಲಿ. ನೆಕ್ಸ್ಟ್, ಅಂಕಲಿಪಿಯ ಸ್ವರೂಪವನ್ನು ನನಗೆ ಇತ್ತೀಚೆಗೆ ಕಲಿಸಿದವರು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹರಿಹರಪುರದ ವಿದ್ವಾನ್ ವೆಂಕಟೇಶ್ ಭಟ್ರು ಮತ್ತು ಅವರ ಶಿಷ್ಯ ಕುಮಾರಿ ಐಶ್ವರ್ಯ ಅಡಿಗ. ಅದ್ರ ಹಿನ್ನೆಲೆ ಈಗ ತಗೊಳ್ಳಲ್ಲ, ಸಮಯ ಇದ್ದರೆ ಲಾಸ್ಟಿಗೆ ಹೇಳ್ತೀನಿ ಏನೇನಾಯಿತು ಅಂತ. ಅಂಕಲಿಪಿಯಲ್ಲಿ ವರ್ಣಮಾಲೆಯ ಅಕ್ಷರಗಳನ್ನು ಅಂಕೆಗಳಲ್ಲಿಯೇ ಬರೆಯುವುದಾಗಿದೆ. ಇದು ಬಹಳ ಮುಖ್ಯ. ಈ ಲಿಪಿಯಲ್ಲಿ ಅಕ್ಷರಗಳನ್ನು ಅಂಕೆಗಳಲ್ಲೇ ಬರೀಬೇಕು, ನೀವು ಅಕ್ಷರಗಳನ್ನು ಬರೆಯುವಾಗಿಲ್ಲ. ಈ ಹಿಂದೆ ಚರ್ಚಿಸಿದ ಕ್ರಮಗಳಿಗೂ ಈ ಅಂಕಲಿಪಿ ಕ್ರಮವು ಭಿನ್ನ ಸ್ವರೂಪವೇ ಆಗಿದ್ದಾಗಿದೆ. ಅಂಕಲಿಪಿಗೆ ಸಂಬಂಧಿಸಿದ ವಿಶಿಷ್ಟ ಸರಳ ಸೂತ್ರವಿದೆ. 20ನೇ ಶತಮಾನದ ಅದಕ್ಕೆ ಒಂದು ಸೂತ್ರ ಇದೆ. 20ನೇ ಶತಮಾನದ ಆದಿಯ ಒಂದು ಮಗ್ಗಿ ಪುಸ್ತಕದಲ್ಲಿ ಅಂಕೆಗಳಿಂದ ಬರೆಯುವ ಕ್ರಮ ಎಂದು ಅಂಕಲಿಪಿಯ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಯಾಕೆ ಇದನ್ನು ಸ್ಪಷ್ಟಪಡ್ತಾ ಇದ್ದೀನಿ ಅಂದರೆ, ನನಗೆ ಕಲಿಸಿದವರು ಆ ಸೂತ್ರಗಳನ್ನೆಲ್ಲ ಹೇಳಿಕೊಟ್ರು, ಮತ್ತು ಅದಕ್ಕೆ ಪೂರಕವಾಗಿರುವಂಥ ಒಂದು ಮಗ್ಗಿ ಪುಸ್ತಕ ಸಿಕ್ಕಿದೆ. ಅದರಲ್ಲಿ ಅಂಕೆಗಳಿಂದ ಬರೆಯುವ ಕ್ರಮ ಅಂತ ಹೇಳಿ ಹೇಳ್ತಾರೆ. ನೋಡಿ, ಇದು ಮಗ್ಗಿ ಪುಸ್ತಕದ ಒಂದು ಭಾಗ. ಅದರಲ್ಲಿ ಲಾಸ್ಟಿಗೆ ಈ ನಿಮ್ಮ ಕೈಗೆ ಆಗಲೇ ಈಗ ಒಂದು ಪೇಪರ್ ಕೊಟ್ಟಿದ್ದಾರೆ. ಈ ಸೂತ್ರ ಆ ಮಗ್ಗಿ ಪುಸ್ತಕದಲ್ಲಿ ಇರುವಂಥದ್ದು. ಅದರಲ್ಲಿ ಅಂಕೆಗಳಿಂದ ಬರೆಯುವ ಕ್ರಮ ಅಂತ ಹೇಳಿಬಿಟ್ಟು ಅವರು 2 ಉದಾಹರಣೆ ಮಾತ್ರ ಕೊಡ್ತಾರೆ ಅಷ್ಟೇ. ಅಂದರೆ ಮಕ್ಕಳಿಗೆ ಇದನ್ನು ಕಲಿಸುವಂತಹ ಪದ್ಧತಿ ಇತ್ತು ಅಂತ ಹೇಳಿ ಅದನ್ನು ನಾವಿಲ್ಲಿ ಆ ಮಗ್ಗಿ ಪುಸ್ತಕದ ಮೂಲಕ ತಿಳ್ಕೊಬೋದು. ಒಂದು, ನನಗೆ ನಿನ್ನೆ ಒಂದು ಮಾಹಿತಿ ಗೊತ್ತಾಯಿತು. ನಮ್ಮ ಸ್ನೇಹಿತ ಇದನ್ನೆಲ್ಲ ನನಗೆ PPT ಎಲ್ಲ ರೆಡಿ ಮಾಡಿಕೊಡುವಂತಹವನು ಶ್ರೀನಿವಾಸ್ ಅಂತ, ನನ್ನ ಆತ್ಮೀಯ ಗೆಳೆಯ. ಅವನು ನನ್ನ ಜೊತೆಗೆ ಕೆಲವು ವಿಷಯಗಳನ್ನೆಲ್ಲ ಹುಡುಕ್ತಾ ಇರ್ತಾನೆ. 1912ರಲ್ಲಿ ಆಂಧ್ರ ಪತ್ರಿಕೆ ಅಂತ ಹೇಳಿ ಅದರಲ್ಲಿ ಒಂದು ಲೇಖನ ಬಂದಿದೆ. ಆ ಆಂಧ್ರ ಪತ್ರಿಕೆಯ ಲೇಖನದಲ್ಲಿ ಈ ಸೂತ್ರ ಏನು ನಿಮ್ಮ ಕೈಯಲ್ಲಿದೆ ಆ ಸೂತ್ರವನ್ನು ಕೊಟ್ಟು ಒಂದು ಪ್ಯಾರ ಮಾತ್ರ ಬರೆದಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಈ ಸೂತ್ರ ಕೊಟ್ಟಿದ್ದಾರೆ, ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅಂದರೆ ಇದು ಒಂದು ಪ್ರಚಲಿತವಾಗಿರುವಂತಹ ಲಿಪಿ ಆಗಿತ್ತು. 1912ರಲ್ಲೇ ಆ ಆಂಧ್ರ ಪತ್ರಿಕೆಯಲ್ಲಿ ಬರೆದಿರುವಂಥ ಲೇಖನ ಅದೇ ಸುಮಾರದಿಂದ ಈ ಮಗ್ಗಿ ಪುಸ್ತಕದಲ್ಲಿ ಸಿಕ್ಕಿರುವಂಥದ್ದು. ಇದು ಬೇರೆ ಬೇರೆ ಪ್ರಾಂತ್ಯದಲ್ಲಿ ಕೂಡ ಪ್ರಚಲಿತವಾಗಿತ್ತು ಅಂತೇಳಿ ನಿನ್ನೆ ನಾನು ಅದನ್ನು ಬೇರೆ ರೀತಿ ಅರ್ಥೈಸಿಕೊಳ್ಬೇಕಾಯಿತು. ಅದಕ್ಕಿಂತ ಮೊದಲು ನಾನು ಚಿಕ್ಕಮಗಳೂರು ಜಿಲ್ಲೆ ಅಥವಾ ಶೃಂಗೇರಿ ಸಮೀಪದಲ್ಲೇ ಇದು ಇತ್ತು ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್, ಈಗ ನಿಮ್ಮ ಕೈಗೆಲ್ಲ ಬಂದಿದೆ ಈ ಸೂತ್ರ ನೋಡಿ. ಅಥನವೇಕಂ 1, ಕದವದ್ವಿತೀಯ, ಗಣಸ ತ್ರೀಣಿ, ಚಪಾಸ ಚತುರ್ಥಿ, ಜಾಬಾಸ ಬಾಣ, ತಮಃ ಋತು, ಡಯಳ ಸಪ್ತ, ಕ್ಷಣಾರ ಅಷ್ಟಮ, ಜ್ಞಾನ ನವಮ. ಅದು 0ಗೆ 9 ಸಂಖ್ಯೆ.
ಅಥವಾ ಸೊನ್ನೆನೂ ಬರಿಬೋದು, ಅದು ಮುಂದೆ ಹೇಳ್ತೀನಿ. ಆ ಅಂತ ಬರಿಬೇಕಾದ್ರೆ ನೀವು ಒಂದು ಬರೆದು ಸಂಖ್ಯೆಯನ್ನು, ಇಲ್ಲಿ ಸೂತ್ರ ನೋಡಿ, ಅದಕ್ಕೆ ಫಸ್ಟ್ ಪ್ಲೇಸ್ ಇದೆ, ಆದ್ದರಿಂದ ಒಂದು ಗೆರೆ ಕೊಡಬೇಕು. ತಾ ಅಂತ ಬರಿಬೇಕಾದ್ರೆ ಒಂದು ಬರೆದು ಎರಡು ಗೆರೆ ಬರೆದಾಗ ಅದು ತಾ ಅಂತ ಹೇಳಿ ಆಗ್ತದೆ. ಲಾ ಅಂತ ಬರಿಬೇಕಾದ್ರೆ ಒಂದು ಬರೆದು ಮೂರು ಗೆರೆ ಕೊಡಬೇಕು, ಇಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ಪ್ಲೇಸ್ ಇದ್ದಾಗ. ಅದೇ ರೀತಿ ಎರಡನೇ ನಂಬರಿಗೆ ಕಾಕ್ಕೆ ಆ ನಂಬರ್ಗಳು 9 ತನಕ ಹೋಗುತ್ತೆ. ಇಲ್ಲಿ ಅದಕ್ಕೆ ಫಸ್ಟ್ ಪ್ಲೇಸ್ ಬಂದಾಗ ಫಸ್ಟ್ ಅಕ್ಷರಗಳಿಗೆ ಆ ನಂಬರ್ ಕೊಟ್ಕೊಂಡು ಅದರ ಮುಂದೆ ಒಂದು ಗೆರೆ ಎಳಿಬೇಕು. ಎರಡನೇ ಸಾಲಲ್ಲಿ ಬರೋದಕ್ಕೆ 2 ಗೆರೆ ಎಳಿಬೇಕು. ಮೂರನೇ ಸಾಲಲ್ಲಿ ಬರೋದಕ್ಕೆ 3 ಗೆರೆ ಎಳಿಬೇಕು. ಇದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಹೌದು. ನೆಕ್ಸ್ಟ್ ಇದು ಅಕ್ಷರಗಳ ಒಟ್ಟು ಅಕ್ಷರಗಳನ್ನು ಹೇಗೆ ಬರಿಬೋದು ಅನ್ನೋದನ್ನು ಇಲ್ಲಿ ಚಾರ್ಟ್ ಮಾಡಿದ್ದೀನಿ. ಇದು ಸಂಸ್ಕೃತ ಸಂಬಂಧಪಟ್ಟಂತೆ ನಾವು ಏತ್ವ ಆಯ್ತ್ವ ಇತ್ಯಾದಿಗಳನ್ನು ಹೇಗೆ ಕೊಡ್ಬೋದು ಅಂತ. ನಿಮಗೆ ಕೊಟ್ಟಿರುವಂಥ ಸೂತ್ರದಲ್ಲಿ ಮಹಾಪ್ರಾಣಗಳಿಲ್ಲ. ಆ ಮಹಾಪ್ರಾಣಗಳು ನಾವು ಬರೆಯುವಂಥ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಒಂದು ಚುಕ್ಕೆ ಇಡಬೇಕು. ಈಗ ನೋಡಿ, ಕ ಖ, ಆಮೇಲೆ ಗ ಘ, ಅದು ಕೆಳಗಡೆ ಎಲ್ಲ ಚುಕ್ಕೆ ಇಟ್ಟಿದೆ. ಅಥವಾ ಆ ಅಂಕೆಗಳ ಕೆಳಗೆ ಇವತ್ತು ನಾವು ಹೊಟ್ಟೆ ಸೀಳೋದು ಅಂತ ಏನು ಹೇಳ್ತೀವಿ ಅಕ್ಷರಗಳಿಗೆ, ಆ ಥರ ಒಂದು ಸಣ್ಣ ಗೆರೆ ಕೂಡ ಎಳಿಬೋದು. ಅದು ಇಲ್ಲಿ ನೋಡಿ, ಅನುಸ್ವಾರಕ್ಕೆ ಈಗ ಅಂಕ, ಅದು ಅನುಸ್ವಾರಕ್ಕೆ ನಿಮಗೆ ಆ ಬರೆದು ಒಂದು ಗೆರೆ ಹಾಕಿ, ಆಮೇಲೆ ಅಲ್ಲಿ 0 ಬರುತ್ತಲ್ಲ, ಅಲ್ಲಿಗೆ ನೀವು 9 ಬರೆದು 3 ಗೆರೆಯನ್ನು ಕೂಡ ಹಾಕ್ಬೋದು. ಅಥವಾ 0ಯನ್ನು ಕೂಡ ಬರೆದಿದ್ದು ಈಗ ದಾಖಲೆಯಲ್ಲಿ ನನಗೆ ಸಿಕ್ಕಿದೆ. ಅಂದರೆ ಆ 0 ಬಂದಾಗ ಅಥವಾ ಅನುಸ್ವಾರ ಬಂದಾಗ 9 ಬರೆದು 3 ಗೆರೆಯನ್ನು ಹಾಕ್ಬೋದು, ಅಥವಾ ಅಂಕ ಅಂತ ಬರೆಯುವಲ್ಲ ಆ 0ಯನ್ನು ಕೂಡ ಹಾಕುವ ಪದ್ಧತಿ ಉಂಟು. ನೆಕ್ಸ್ಟ್, ಇದು ದೇವನಾಗರಿ ಲಿಪಿಯಲ್ಲಿ ಹೇಗೆ ಅದನ್ನು ಕಾಗುಣಿತವನ್ನು ಬರೀತಾರೆ ಅಂತ ಹೇಳಿ. ದೇವನಾಗರಿ ಲಿಪಿಯಲ್ಲಿ ಈಗ ಹೇಗೆ ಏತ್ವ ಇಳಿ ಗುಣಿಸಿ ಎಲ್ಲ ಹೇಗೆ ಕೊಡ್ತೀವೋ ಅದೇ ರೀತಿಯಲ್ಲೇ ಇದಕ್ಕೆ ಅಂಕೆಗಳಿಗೆ ಕೊಡುವಂಥದ್ದು. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನೋಡಿ. ಆ ಅನ್ನೋದಕ್ಕೆ ಒಂದು ಬರೆದು ಒಂದು ಗೆರೆ, ಅದಕ್ಕೆ ಇಳಿ. ತ ಅನ್ನೋದಕ್ಕೆ ಅತಲ ಮೇಕಮ್ ಅನ್ನೋದಂಥ ಸೂತ್ರದಿಂದ ತಾಕ್ಕೆ ಒಂದು ಬರೆದು 2ನೇ ಪ್ಲೇಸ್ ಅದು ತ. ತ ಅನ್ನೋಕ್ಕೆ ಕೆಳಗಡೆ ಒಂದು ಗೆರೆ ಇದೆ. ಆಮೇಲೆ ಮಾ 6 ಬರೆದು 2 ಗೆರೆ. ಆಮೇಲೆ ಕಲಿಯುಗ. ಮಹಾಪ್ರಾಣಾಕ್ಷರ ಹಿಂದೆ ತಿಳಿಸಿದೆ. ಅಂಕಲಿಪಿ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಅಲ್ಪಪ್ರಾಣ ಸೂಚಿಸುವ ಅಂಕಲಿಪಿಯ ಅಂಕೆಗೆ ಕೆಳಭಾಗದಲ್ಲಿ ಚುಕ್ಕೆ ಇಡುವ ಮೂಲಕ ಮಹಾಪ್ರಾಣ ಅಕ್ಷರಗಳನ್ನು ರಚಿಸಲಾಗುವುದು. ಇಲ್ಲಿ ಕೆಳಗಡೆ ಉದಾಹರಣೆಗಳನ್ನು ಕೊಟ್ಟಿದೆ. ಭರತ, ರಾಧಾ, ಈ ಥರ ಖ ಮತ್ತು ಖ ಹೇಗೆ ಬರಿಬೋದು ಅಂತ, ಅಥವಾ ಒಂದು ಚಿಕ್ಕ ಗೆರೆಯನ್ನು ಕೂಡ ಎಳಿಬೋದು. ನೆಕ್ಸ್ಟ್, ಇಲ್ಲಿ ಈಗ ಒತ್ತಕ್ಷರಗಳನ್ನು ಹೇಗೆ ಬರೀತಾರೆ ಅಂತ ನೋಡಿ. ಸತ್ಯಭಾಮ, ಸತ್ಯ ಭಾಮ. ಲಕ್ಷ್ಮಣ, ಅವನು ಹುಡುಗ. ಹೇಗೆ ಅಂತ ಹೇಳಿ ಇಲ್ಲಿ 9 ಬಗ್ಗೆ ಹೇಳಿದ್ದೀನಿ. ಅನುಸ್ವಾರಯುಕ್ತ ಅಕ್ಷರಗಳಲ್ಲಿ ಸೂತ್ರದ ಪ್ರಕಾರ 9 ಬರೆದು 3 ಗೆರೆಯನ್ನು ಬರೆಯಬೇಕು. ಆದರೆ ರೂಢಿತವಾಗಿ ಚಿಕ್ಕ 0 ಸಂಜ್ಞೆಯ ಮೂಲಕ ಅನುಸ್ವಾರ ಅಕ್ಷರಗಳನ್ನು ಬರೆಯಲಾಗಿದೆ. ಇಲ್ಲಿ ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೀವಿ ನೋಡಿ.
ಗೀತಾ ಬಂದಳು ಅಂತ ಹೇಳುವಂತಲ್ಲಿ ಈ 9 ಬರೆದು 3 ಗೆರೆನೂ ಹಾಕ್ಬೋದು, ಅಥವಾ ಬರೀ 0 ಒಂದನ್ನು ಕೂಡ ಹಾಕಿ ಬರೆಯುವಂಥದ್ದನ್ನು ನಾವು ಉದಾಹರಣೆ ಮೂಲಕ ನೋಡ್ಬೋದು. ಉದಾಹರಣೆ ಅಂದರೆ ನನಗೆ ಸಿಕ್ಕಿದಂಥ ಡಾಕ್ಯುಮೆಂಟ್ಸನ್ನು ಮುಂದೆ ನೀವು ನೋಡ್ತೀರ. ನೆಕ್ಸ್ಟ್, ಇದು ಮಾಮೂಲಿ ಕನ್ನಡ ಲಿಪಿಯಲ್ಲಿ ನೀವು ಕಾಗುಣಿತ ಏನಿದೆ ಅದನ್ನೇ ಇಲ್ಲಿ ನಾವು ಆರೋಪಿಸುವಂಥದ್ದು. ಆಯಾ ಅಕ್ಷರಗಳು ನಿಮಗೆ ಏನು ಸೂತ್ರ ಕೊಟ್ಟಿದೆ ಅಲ್ಲಿ ನೀವು ನೋಡಬೇಕು. ಆಮೇಲೆ ಆಂಜನೇಯ ಅಲ್ಲಿ ಕನ್ನಡಕ್ಕೆ ಹೇಗೆ ಏತ್ವ ಮತ್ತು ದೀರ್ಘವನ್ನು ಕೊಟ್ಟಿದೆ, ಅದೇ ಥರ ಇಲ್ಲಿ ಸಹ ದೇವ ಅನ್ನೋದಕ್ಕೆ ಯಾವ ಥರ, ಅಲ್ಲಿ ಜಾಂಬವತಿಯಲ್ಲಿ 0 ಹೇಗೆ ಬಳಸ್ಕೊಂಡಿದ್ದೀವಿ ಅಂತ ಹೇಳಿ, ಆಮೇಲೆ ಸೀತೆಯಲ್ಲಿ, ಆಮೇಲೆ ಕೊಂಬು ಕೊಡುವಂಥದ್ದು ಶಕುನಿ ಕು, ಮಾಮೂಲಿ ಕನ್ನಡದ ಕಾಗುಣಿತವನ್ನೇ ಈ ಅಂಕೆಗಳ ಮೇಲೆ ಆರೋಪಿಸುವಂಥದ್ದು. ನೆಕ್ಸ್ಟ್, ಅದೇ ಥರ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿರುವಂಥದ್ದು. ಇನ್ನೊಂದೇನೆಂದರೆ ಇಲ್ಲಿ ಇವತ್ತಿನ ಕನ್ನಡದ ಈಗ ಅಶ್ವತ್ಥಾಮ ಕೆಳಗಡೆ ಒತ್ತನ್ನು, ಶಾಕ್ಕೆ ಒತ್ತನ್ನು ವಾನೆ ಕೊಟ್ಟಿದೆ, ಥಾಕ್ಕೆ ಥಾವತ್ತನ್ನೇ ಕೊಟ್ಟಿದೆ. ಇದು ಒಂದು ಕ್ರಮ ಹೌದು. ಇನ್ನೊಂದು, ನೀವು ತಾನ ದೊಡ್ಡ ತಾಯಿ ಏನಿದೆ ಅದನ್ನು ಅಲ್ಲಿ ತಂದು ಆರೋಪಿಸಬಹುದು, ಆ ಸಂಖ್ಯೆಯನ್ನು ಬರಿಬೋದು. ಅಥವಾ ವಾ ಅಂತ ಏನಿದೆ ಆ ವಾ ಸಂಖ್ಯೆಯನ್ನು ನೀವು ಕೂಡ ಅಲ್ಲಿ ಬರಿಬೋದು. ಆ ಸಂಖ್ಯೆಯನ್ನು ಬರೆಯುವಾಗ ಅದರ ಕೆಳಗಡೆ ಈಗ ಒತ್ತೆಯನ್ನು ಕೊಟ್ಟಿದ್ದೀವಿ, ಅಲ್ಲಿ ಚಿಕ್ಕದಾಗಿ ಬರಿಬೇಕು. ಈಗ ವಾಕ್ಯ ಯಾವ ನಂಬರ್ ಇದೆ ನೋಡಿ, ಅದನ್ನು ನೀವು ಅಲ್ಲಿ ಚಿಕ್ಕದಾಗಿ ಬರಿಬೇಕಷ್ಟೆ. ಅಥವಾ ಸುಲಭವಾಗಿ ಅಂದರೆ ಆಯಾ ಭಾಷೆಯ ಸ್ವರೂಪವನ್ನು ಅಥವಾ ಆಯಾ ಭಾಷೆಯ ಕಾಗುಣಿತವನ್ನು ಅದಕ್ಕೆ ಆರೋಪಿಸುವಂಥದ್ದು. ಇದು ಯಾವ ಭಾಷೆಗೂ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಇದು ಎಲ್ಲ ಉದಾಹರಣೆ ಕೊಟ್ಟಿರುವಂಥದ್ದು, ಹೇಗೆ ಬರಿಬೋದು ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಈ ಥರ ಬರೆದು ನಾವು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಮಕ್ಕಳಿಗೂ ಕೂಡ ಕಲಿಸ್ಬೋದು. ಅದಕ್ಕೋಸ್ಕರನೇ ನಿಮ್ಮ ಕೈಗೆ ಚಾರ್ಟು ಕೊಟ್ಟಿರುವಂಥದ್ದು. ನೆಕ್ಸ್ಟ್, ಈಗ ಮುಖ್ಯ ಇದರ ಈಗ ಏನು ಇಷ್ಟ ತನಕ ಚರ್ಚೆ ಆಯಿತು, ಅಂಕಲಿಪಿ ಅಂದರೆ ಏನು ಅನ್ನೋದು ಈಗ ಒಂದು ಮಟ್ಟಕ್ಕೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂಕಲಿಪಿಯ ದಾಖಲೆ ಶ್ರೀಯುತ ಎನ್ ಲಕ್ಷ್ಮೀನಾರಾಯಣ ಶಾಸ್ತ್ರಿ, ಶಂಕರ್ಪುರ, ಬೆಂಗಳೂರು ಇವರ ಕೈಬರವಾಗಿದೆ. ಶ್ರೀಯುತರು ಸರ್ಕಾರದ ಕೆಲಸದಲ್ಲಿ ಇದ್ದಂಥವರು. ನಿವೃತ್ತಿಯ ನಂತರ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮೀಜಿಯವರ ಶಿಷ್ಯರು ಹಾಗೂ ಆಪ್ತ ಕಾರ್ಯದರ್ಶಿಯಾಗಿರುವಂಥದ್ದು. ಇವರು 1954ರಿಂದ 77ರ ಅವಧಿಯಲ್ಲಿ ಶೃಂಗೇರಿ ಮಠದಲ್ಲಿ ಸ್ವಾಮೀಜಿಯವರ ಆಪ್ತ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಅವರು ಬರೆದಿರುವಂತಹ ಕೈಬರದ ಪ್ರತಿ ಇದು. ನೆಕ್ಸ್ಟ್, ನೋಡಿ ಇಲ್ಲಿ ನೋಡಿ, ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂಕಲಿಪಿದು. ಇಲ್ಲಿ ತೆಲುಗು ಭಾಷೆಯಲ್ಲಿ ಬರ್ತಿದ್ದಾರೆ. ಇಷ್ಟ ತನಕ ಏನು ಚರ್ಚೆ ಮಾಡಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಬರೆದಿದ್ದಾರೆ. ಅದಕ್ಕೆ ಮಹಾಪ್ರಾಣಿಗಳಿಗೆ ಇಲ್ಲಿ ಇದು ಕೆಳಗಡೆ ಒಂದು ಸಣ್ಣ ಗೆರೆ ಇರಿದ್ದಾರೆ. ಅನುಸ್ವಾರ ಬದ್ಧದಲ್ಲಿ 9 ಮತ್ತು 3 ಗೆರೆ ಹೇಳಿರಲಿಲ್ಲ, ಅವರು 0ನ್ನೇ ಕೊಟ್ಕೊಂಡಿದ್ದಾರೆ. ಅಲ್ಲಿ 8, 3 ಗೆರೆ ಮತ್ತು 0 ಎಲ್ಲ ಇದೆ ನೋಡಿ. ಇದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಏತ್ವ, ಇಳಿ ಇತ್ಯಾದಿಗಳನ್ನ ಅವರು ಹೇಗೆ ಕೊಡ್ಸಿ, ಆಮೇಲೆ ಗುಣಿಸಿ. ನೆಕ್ಸ್ಟ್, ಅದು ಇನ್ನೊಂದು ನೋಡು, ವಾಪಸ್ಸು ಯಾರೋ ಓದ್ತಾ ಕಾಣ್ತಾ ಇದೆಯಾ? ಶಾಸ್ತ್ರಿಗಳು ಅಂಕಲಿಪಿಯನ್ನು ಶೃಂಗೇರಿದಾಗ ಕಲಿತಿರುವ ಸಾಧ್ಯತೆ ಇದೆ.
ಕಾರಣ ನನಗೆ ಸಿಕ್ಕ ಒಂದು ಮಗ್ಗಿ ಪುಸ್ತಕವು ಶೃಂಗೇರಿ ಸಮೀಪದಲ್ಲೇ ದೊರೆತದ್ದಾಗಿದೆ. ನನಗೆ ಕಲಿಸಿದ ವೆಂಕಟೇಶ್ ಭಟ್ಟರು ಶೃಂಗೇರಿ ಸಮೀಪದ ಹರಿಹರಪುರದವರು. ಈ ಶಾಸ್ತ್ರಿಗಳು ಬರೆದಿರೋ ಡೈರಿಯ ಅಂಕೆಲಿಪಿಯಲ್ಲಿ ಬರೆದಿರೋ 3 ಪುಟಗಳ ಶೈಲಿ ಗಮನಿಸಿದಾಗ ಅಂಕಲಿಪಿಯಲ್ಲಿ ಶಾಸ್ತ್ರಿಗಳು ಪರಿಣಿತಿ ಹೊಂದಿರುವುದರಲ್ಲಿ ಸಂಶಯ ಇಲ್ಲ. ಈ ಪತ್ರವು ಅಂಕಲಿಪಿಯಲ್ಲಿದ್ದು ತೆಲುಗು ಭಾಷೆಯಲ್ಲಿದೆ. ನೆಕ್ಸ್ಟ್, ಇಲ್ಲಿ ನಿಮ್ಗೊಂದು ಕುತೂಹಲ ಆಗಿರ್ಬೋದು, ಹಾಗಾದರೆ ಶಾಸ್ತ್ರಿಗಳು ಏನು ಬರೆದಿದ್ದಾರೆ ಅಂತ ಹೇಳಿ. ಅದನ್ನು ನಾನಿಲ್ಲಿ ಪೂರ್ಣವಾಗಿ ಕೊಟ್ಟಿಲ್ಲ. ಇದು ಬಹಳ ವಿಶೇಷವಾಗಿದ್ದು, ಅವರು ಆ ಡೈರಿ ನಾನು ಗಮನಿಸಿದಾಗ ಅವರು ಸಂಸ್ಕೃತ ಭಾಷೆ, ತೆಲುಗು ಲಿಪಿಯಲ್ಲಿ ಶಂಕರಾಚಾರ್ಯರ ತತ್ವ ಸಿದ್ಧಾಂತಗಳು, ಸ್ತೋತ್ರಗಳು ಇತ್ಯಾದಿಗಳನ್ನೆಲ್ಲ ಪೂರ್ಣ ಬರೆದು ಈ ಒಂದು 4 ಪುಟದಲ್ಲಿ ಮಾತ್ರ ಅವರು ಈ ಅಂಕಲಿಪಿಯಲ್ಲಿ ಬರೆದಿದ್ದಾರೆ. ಈ ಅಂಕಲಿಪಿಯಲ್ಲಿ ಏನು ಬರೆದಿದ್ದಾರೆ ಅಂದರೆ, ಅವರು ತಮ್ಮ ಹೆಂಡತಿಗೆ ಏನು ಕಾಯಿಲೆ ಬೀಳ್ತಾರೆ, ಅವರು ಯಾವಾಗ ತೀರಿ ಹೋಗ್ತಾರೆ, ತನಗೆ ಏನು ಕಾಯಿಲೆ ಬರುತ್ತೆ, ತಾನು ಯಾವಾಗ ತೀರಿ ಹೋಗ್ತೀನಿ, ಇದು ಮುಖ್ಯವಾದ ವಿಷಯವನ್ನು ಅವರು ಈ ಲಿಪಿಯಲ್ಲಿ ಬರೆದಿದ್ದಾರೆ. ಉಳಿದಂತೆ ಇಡೀ ಡೈರಿನಲ್ಲಿ ಅವರು ಬರೆದಿರುವಂಥದ್ದು ತೆಲುಗು ಲಿಪಿ, ಸಂಸ್ಕೃತ ಭಾಷೆ. ಇದು ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತ ಬರೆದಿದ್ದಾರೋ ಅಂತ ಅಂದ್ಕೊಂಡಿದ್ದೀವಿ ನಾವು. ಹಾಗಾಗಿ ಈ ಅಂಕಲಿಪಿಗೆ ಈಗ ನನಗೆ ಸಿಕ್ಕಿರುವಂಥದ್ದು ಅಧಿಕೃತ ದಾಖಲೆ ಅಂದರೆ ಅದು ಒಂದೇ ಸಿಕ್ಕಿರುವಂಥದ್ದು. ಇನ್ನು ನನಗೆ ಬೇರೆ ರೀತಿಯಲ್ಲಿ ದಾಖಲೆ ಸಿಕ್ಕಿದಾಗ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಅಧ್ಯಯನಗಳು ತೆರೆದುಕೊಳ್ಳುತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು, ಇತ್ತೀಚೆಗೆ ನಾನು ಡೇವಿಡ್ ಡಿರೇಂಜರ್ ಅಂಥೇಳಿ ಅವನು ಮಹಾ ಲಿಪಿತಜ್ಞ, ಅವನು ದಿ ಆಲ್ಫಾಬೆಟ್ ಅಂಥೇಳಿ ಎ ಕೀ ಟು ದಿ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಅಂಥೇಳಿ ಬಹಳ ಉತ್ತಮವಾದಂಥ ಲಿಪಿ ಬಗ್ಗೆ ಪುಸ್ತಕ ಬರೆದಿರುವಂಥದ್ದು. ಮತ್ತು ಪ್ರಪಂಚದ ಲಿಪಿಗಳ ಬಗ್ಗೆ ಎಲ್ಲ ಬರಿತಾನೆ ಅವನು. ಅದರಲ್ಲಿ ಕನ್ನಡ ಲಿಪಿ ಬಗ್ಗೆನೂ ಬರಿತಾನೆ. ಆದರೆ ಕೊನೆಯಲ್ಲಿ ಅವನು ಲಾಸ್ಟಿಗೆ ಅವನ ಪುಸ್ತಕದ ಕೊನೆಯಲ್ಲಿ ಈ ಪೇಜನ್ನು ಕೊಡ್ತಾನೆ. ಅದರಲ್ಲಿ ಏನು ಹೇಳ್ತಾನೆ ಅಂದರೆ ಅನ್ನೋನ್ ಸ್ಕ್ರಿಪ್ಟ್ಸ್ ಅಂತ ಹೇಳ್ತಾನೆ. ಇಲ್ಲಿ ಅನ್ನೋನ್ ಸ್ಕ್ರಿಪ್ಟ್ಸ್ ಅಂತ ಹೇಳಿ ಇದನ್ನು ಗಮನಿಸಿದಾಗ ಇಲ್ಲಿ ಬರೀ ಸಂಖ್ಯೆಗಳು, ರೋಮನ್ ಲೆಟರ್ಸು, ಅಲ್ಲಿ ಕೂಡ ಸಂಖ್ಯೆಗಳು, ಅವನು ನ್ಯೂಮರಿಕಲ್ಸ್ ಅಂತೆಲ್ಲ ಹೇಳ್ತಾನೆ. ಆದರೆ ಅವನಿಗೂ ಓದಲಿಕ್ಕಾಗಿಲ್ಲ. ಅವನು ಬರೆದ ಕಾಲಕ್ಕೆ ಸುಮಾರು ಈಗ ಒಂದು 60-70 ವರ್ಷಗಳ ಹಿಂದಕ್ಕೆ ಅವನಿಗೂ ಕೂಡ ಹೆಚ್ಚಿನ ಮಾಹಿತಿ ಸಿಗಲಿಲ್ಲ. ಅವನು ಇದನ್ನು ಅನ್ನೋನ್ ಸ್ಕ್ರಿಪ್ಟ್ ಅಂತಲೇ ಬಿಡ್ತಾನೆ. ಈಗ ಇದು ಬೇರೆ ರೀತಿಯಲ್ಲಿ ಇನ್ನು ಅಧ್ಯಯನಗಳು ಒಳಪಡಿಸಿದ್ರೆ ಬೇರೆಯವರು ಈ ಥರ ಏನಾದರೂ ಸಿಕ್ಕಿದ್ರೆ ಡಾಕ್ಯುಮೆಂಟ್ಸು ಇದನ್ನು ಮುಂದೆ ಓದ್ಬೋದೇನೋ. ಇವೆಲ್ಲ ಅವನಿಗೆ ಸಿಕ್ಕಿರುವಂಥದ್ದು ಸ್ಪೈನು ಮತ್ತು ಪೆರು, ಅಲ್ಲೆಲ್ಲ ಸಿಕ್ಕಿರುವಂಥದ್ದು. ಇಲ್ಲಿ ನೋಡಿ ಕಲ್ಲಿನಲ್ಲಿ ಕೊರೆದಿದ್ದಾರೆ ಅಂಕಲಿಪಿಯನ್ನು, ಅಲ್ಲಿಯ ರೋಮನ್ ಸ್ಕ್ರಿಪ್ಟ್ ಇತ್ಯಾದಿಗಳಲ್ಲಿ. ಅಲ್ಲೂ ಕೂಡ ಏನು ತಲೆಗಟ್ಟು, ಆಮೇಲೆ ತ್ರಿಕೋನಾಕಾರ ಈ ಥರ ಏನೋ ಒಂದು ಮಾಡ್ಕೊಂಡಿದ್ದಾರೆ ಅವರು. ಅಲ್ಲೂ ಕೂಡ 1 ಗೆರೆ 3 ಗೆರೆ 2 ಗೆರೆ ಎಲ್ಲ ಎಳ್ಕೊಂಡಿದ್ದಾರೆ. ಅಂದರೆ ಈ ಅಂಕಲಿಪಿ ಅನ್ನೋದು ಹಿಂದೆ ಅವರು ಲಲಿತ ವಿಸ್ತಾರ ಮತ್ತು ಸಮಯಾಂಗ ಸೂತ್ರದಲ್ಲಿ ವಿವರಿಸಿದ್ದು ಮಾತ್ರ ಅಲ್ಲದೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇತ್ತೇನೋ ಅಂತ ಹೇಳಿ ಈ ಪುಸ್ತಕ ನೋಡಿದಾಗ ನನಗೆ ಅನಿಸುವಂಥದ್ದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳು ತೆರೆದುಕೊಳ್ಬೇಕು ಅಷ್ಟೇ. ಅಲ್ಲ, ಯಾವುದೇ ಕಾಲಘಟ್ಟ ಆದರೂ ಇದು ಲಲಿತ ವಿಸ್ತಾರದಷ್ಟು ಹಿಂದಿಂದ ಮುಂದಿಲ್ಲ. ಅದು ಇದು ಇನ್ನೂ ಹಿಂದಿಂದ ಇದು ಇನ್ನೊಂದು ಇರಬೇಕು ಲಾಸ್ಟಿಗೆ. ಇದಿಷ್ಟು ಮುಖ್ಯವಾದಂಥ ಇದ್ರ ಬಗ್ಗೆ ನನಗೆ ಈ ಹಸ್ತಪ್ರತಿ ದಾಖಲೆ ಕೊಟ್ಟಂತಹ ಈ ಶಾಸ್ತ್ರಿಗಳ ಮಗ ಕೃಷ್ಣಮೂರ್ತಿ ಶಂಕರಮಠ ಅವರಿಗೆ, ಈ ಮಗ್ಗಿ ಪುಸ್ತಕ ನೀಡಿದಂಥ ಜಗದೀಶ್ ಕರಿಮನೆ ಮತ್ತು ಸುರೇಶ್ ಕಲ್ಕೆರೆ ಕೊಪ್ಪ ಇವರಿಗೆ, ವಿದ್ವಾನ್ ವೆಂಕಟೇಶ್ ಭಟ್ರು, ನನಗೆ ಈ ಅಂಕಲಿಪಿಯನ್ನು ಕಲಿಸಿದಂಥ ವಿದ್ವಾನ್ ವೆಂಕಟೇಶ್ ಭಟ್ರು ಮತ್ತು ಕುಮಾರಿ ಐಶ್ವರ್ಯ ಅಡಿಗ ಹರಿಹರಪುರ ಇವರಿಗೆ ಎಲ್ಲ, ಆಮೇಲೆ ಶ್ರೀಭುವರಿಯ ಕೃತಿ ನನಗೆ ದೊರಕಿಸುವಂತೆ ಅಥವಾ ನಮಗೆಲ್ಲ ಸಿಗುವಂತೆ ಮಾಡಿದಂತಹ ಆನಂದ ಸುಬ್ರಾಯರ ಕಣ್ಣತೆ ಸಂಗ್ರಹ ಮಾಡಿದಂಥ ಪ್ರಭಾವತಿ ಅವರಿಗೆ ನನ್ನ ಧನ್ಯವಾದಗಳು.